ತೀವ್ರ ಕುತೂಹಲ ಕೆರಳಿಸಿದಂತಹ ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿರುವಂಥದ್ದು. ಹರಿಯಾಣದಲ್ಲಿ ಬುಡಮೇಲಾಗಿದೆ. ಫಲಿತಾಂಶ ದಿಢೀರ್ ತಿರುವನ್ನ ಪಡೆದುಕೊಂಡಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸರಳ ಬಹುಮತದೊಂದಿಗೆ ಅಧಿಕಾರದತ್ತ ಬಿಜೆಪಿ ದಾಪುಗಾಲನ್ನ ಇಡ್ತಾ ಇದೆ. ಈ ಕ್ಷಣದ ಟ್ರೆಂಡ್ನಲ್ಲಿ ಬಿಜೆಪಿ 49, ಕಾಂಗ್ರೆಸ್ 34. ಆದರೂ ಕೂಡ ಕಾಂಗ್ರೆಸ್ಗೆ ಅಧಿಕಾರಕ್ಕೇರುವಂತಹ ವಿಶ್ವಾಸವಿದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಹರಿಯಾಣದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಬೆಳಗ್ಗೆಯಿಂದಲೂ ಕೂಡ ನಾವು ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀವಿ. ಆರಂಭಿಕವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಂತಹ ಕಾಂಗ್ರೆಸ್ ಈಗ ದಿಢೀರ್ ಅಂತೇಳಿ 34 ಸ್ಥಾನಕ್ಕೆ ಇಳಿಕೆಯಾಗಿದೆ. ಬಿಜೆಪಿ ಈಗ ಅಧಿಕಾರದ ಸನಿಹಕ್ಕೆ ಬಂದು ನಿಂತಿರುವಂತಹದ್ದು. ಹಾಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು ಅನ್ನುವಂತಹ ಸದ್ಯದ ಸ್ಥಿತಿ ಹರಿಯಾಣದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಹರಿಯಾಣದಲ್ಲಿ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 47. ಬಿಜೆಪಿ 49 ಸ್ಥಾನಗಳನ್ನು ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಈಗ ಮ್ಯಾಜಿಕ್ ನಂಬರ್ ಅನ್ನು ಕ್ರಾಸ್ ಮಾಡಿದೆ. ಬಹುತೇಕ ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ. ಬಹುತೇಕ ಸಮೀಕ್ಷೆಗಳು ಹೇಳಿರುವಂತಹದ್ದು ಹರಿಯಾಣದಲ್ಲಿ ಈ ಬಾರಿ ಅಧಿಕಾರ ಬದಲಾವಣೆ ಆಗುತ್ತೆ. 10 ವರ್ಷಗಳ ಕಾಲ ಅಧಿಕಾರ ನಡೆಸಿದಂತಹ ಬಿಜೆಪಿ ಆಡಳಿತ ವಿರೋಧಿ ಅಲೆಯ ಮೂಲಕ ಹಿನ್ನಡೆಯನ್ನು ಅನುಭವಿಸುತ್ತೆ ಅನ್ನುವಂತಹ ಒಂದು ಪ್ರೆಡಿಕ್ಟ್ ಮಾಡಲಾಗಿತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿ ಬಹುತೇಕ ಮ್ಯಾಜಿಕ್ ನಂಬರ್ ಅನ್ನು ಕ್ರಾಸ್ ಮಾಡಿದೆ. ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 1 ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ. ಯಾವ ಕ್ಷಣದಲ್ಲಿ ಯಾವ ರೀತಿಯ ಫಲಿತಾಂಶ ಕೂಡ ಪ್ರಕಟವಾಗಬಹುದು. ಯಾವಾಗ ಅಂಚೆ ಮತಗಳು ಓಪನ್ ಆಯಿತೋ, ಯಾವಾಗ ಆರಂಭಿಕವಾಗಿ ಮತ ಎಣಿಕೆ ಆರಂಭ ಆಯಿತೋ, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುನ್ನಡೆ ಇತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹರಿಯಾಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಆರಂಭಿಕವಾಗಿ ಕಾಂಗ್ರೆಸ್ ಅತಿ ದೊಡ್ಡ ಮುನ್ನಡೆಯನ್ನು ಪಡೆದುಕೊಂಡಿತ್ತು, ಮ್ಯಾಜಿಕ್ ನಂಬರ್ ಅನ್ನು ಕ್ರಾಸ್ ಮಾಡಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಹಿನ್ನಡೆ ಅನುಭವಿಸ್ತಾ ಇದೆ. 34 ಸೀಟ್ಗಳಿಗೆ ಬಂದು ನಿಂತಿದೆ. ಏನಾಗ್ತಾ ಇದೆ ಅಂತೇಳಿ ಹರಿಯಾಣದಲ್ಲಿ? ಪ್ರೇಮ್, ಮತ ಎಣಿಕೆ ಆರಂಭ ಆದಂಥ ಸಂದರ್ಭದಲ್ಲಿ ಅಂಚೆ ಮತಗಳ ಎಣಿಕೆ 1 ಮತ್ತು ಆರಂಭಿಕ EVM ಮತ ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು. ಯಾವ ಪ್ರಮಾಣದಲ್ಲಿ ಅಂದರೆ ಸುಮಾರು 72 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು. ಬಹುಶಃ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ದೆಹಲಿಯಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈ ಹಿಂದೆ ಕಾಂಗ್ರೆಸ್ ಹರಿಯಾಣದಲ್ಲಿ 76 ಸ್ಥಾನಗಳನ್ನು ಗೆದ್ದಿತ್ತು. ಅದು ಈವರೆಗಿನ ಅತಿ ಹೆಚ್ಚು ಸ್ಥಾನಗಳಾಗಿರುವಂಥದ್ದು. ಈ ಬಾರಿ ಇನ್ನೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಬಹುದು, ಮತ್ತೊಮ್ಮೆ ರೆಕಾರ್ಡ್ ಬ್ರೇಕ್ ಮಾಡಬಹುದು ಕಾಂಗ್ರೆಸ್ ಹರಿಯಾಣ ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ತಯಾರಿಗಳು ಕೂಡ ನಡೀತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ನಾಯಕರ ಎಲ್ಲಾ ಪ್ಲಾನ್ಗಳು ಉಲ್ಟಾ ಆಗಿರುವಂತದ್ದು. ಯಾಕಂದ್ರೆ ಫಲಿತಾಂಶ ಹಂತ ಹಂತವಾಗಿ ಇಳಿಮುಖ ಆಗ್ತಾ ಬಂತು. ಈಗ ಸುಮಾರು 37-38 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತದ್ದು. ಬಿಜೆಪಿ ಬಹುತೇಕ 46ರಿಂದ 48 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇರುವಂತದ್ದು. ಇದು ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇರುವಂತದ್ದು. ಯಾಕಂದ್ರೆ ಬಹುತೇಕ ಹರಿಯಾಣ ಇನ್ನೇನು ಗೆದ್ದೇ ಬಿಟ್ವಿ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಫಲಿತಾಂಶ ಉಲ್ಟಾ ಆಗ್ತಾ ಇರುವಂತದ್ದು. ಕೇವಲ ಹರಿಯಾಣ ಮಾತ್ರ ಅಲ್ಲದೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಾವು ಕಾಂಗ್ರೆಸ್ನ ಫಲಿತಾಂಶವನ್ನು ಪ್ರತ್ಯೇಕ ನೋಡಿದಾಗ, ಅಂದ್ರೆ NC ಅನ್ನು ಹೊರತುಪಡಿಸಿ ಕಾಂಗ್ರೆಸ್ನ ಫಲಿತಾಂಶವನ್ನು ಒಂದನ್ನೇ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಆರಂಭದಲ್ಲಿ 12ರಿಂದ 13 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇತ್ತು. ಆದ್ರೆ ಇತ್ತೀಚಿನ ಫಲಿತಾಂಶಗಳು ಅಥವಾ ಇತ್ತೀಚಿನ ಟ್ರೆಂಡ್ಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ 6ರಿಂದ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಮಾತ್ರ ಸಾಧಿಸ್ತಾ ಇರುವಂತದ್ದು. ಹೀಗಾಗಿ ಆರಂಭದಲ್ಲಿ ಇದ್ದಂತಹ ಏನು ಮುನ್ನಡೆ ಏನಿದೆ ಅಥವಾ ಅಂತರ ಏನಿದೆ ಅದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ಗೆ ನಿಧಾನವಾಗಿ ಹಿನ್ನಡೆ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್,